ಲಿಂಗಾಯತ ಮತಕ್ಕೆ ಬಿಎಸ್ವೈ ಗಾಳ ಮೋದಿ ಅಮಿತ್ ಶಾ ಮಾಡಿರುವ ಪ್ಲಾನ್ ಏನು? ಸಿಎಂ ಬೊಮ್ಮಾಯಿ ಕಟೀಲ್ಗೆ ಬಂದ ಆ ಸಂದೇಶವೇನು? ಬಿಎಸ್ವೈ ಲಿಂಗಾಯತ ಅಸ್ತ್ರ. ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಅಂದ್ರೆ ಯಡಿಯೂರಪ್ಪನವರು. ಇನ್ನ ಯಡಿಯೂರಪ್ಪನವರು ಇಲ್ದಲೆ ಗೆಲುವನ್ನ ಸಾಧಿಸುವಂತದ್ದು ಕಷ್ಟ ಸಾಧ್ಯ ಅಂತ ಬಿಜೆಪಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತದ್ದು. ಸೊ ಹೀಗಾಗಿ ಈ ಬಾರಿ ಯಡಿಯೂರಪ್ಪನವರನ್ನ ಯಾವ್ಯಾವ ರೀತಿಯಾಗೆಲ್ಲ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ ಯಡಿಯೂರಪ್ಪನವರು ಅನಿವಾರ್ಯ ಬಿಜೆಪಿಗೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಎಲೆಕ್ಷನ್ ಕಾವು. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿಎಸ್ವೈಗೆ ಮಣೆಯನ್ನ ಹಾಕಲಾಗ್ತಾ ಇದೆ. ಅದು ಅನಿವಾರ್ಯ ಬಿಜೆಪಿಗೆ. ಲಿಂಗಾಯತ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಲಿಂಗಾಯತ ಕ್ಷೇತ್ರಗಳು ಅನ್ನೋದರ ಜೊತೆಗೆ ಬಿಜೆಪಿಲಿ ಯಾರಾದ್ರೂ ಒಬ್ರು ಜಾತ್ಯತೀತ ನಾಯಕರು ಅಂತಿದ್ರೆ ಅದು ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವ್ರು ಮಾತ್ರ. ಇನ್ನೆಲ್ಲರೂ ಕೂಡ ಒಂದೊಂದು ಸಮುದಾಯಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರಬಲವಾಗಿರುವಂತದ್ದು ಲಿಂಗಾಯತ ಸಮುದಾಯ. ಪ್ರಬಲವಾಗಿರೋದ್ರ ಜೊತೆಗೆ ಪ್ರಬಲವಾಗಿ ಬಿಜೆಪಿ ಪಕ್ಷಕ್ಕೆ ಬೇರೆ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತ ಹಿನ್ನೆಲೆಯಲ್ಲಿ ಆ ಸಮುದಾಯದ ಮತಗಳು ಮಿಸ್ ಆಗಬಾರ್ದಲ್ಲ. ಸೊ ಹೀಗಾಗಿ ಯಡಿಯೂರಪ್ಪನವರನ್ನ ಬಳಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಹೈಕಮಾಂಡ್. ಫಲಿತಾಂಶದ ಮೇಲೆ ಪ್ರಭಾವ ಬೀರುವಷ್ಟು ಪ್ರಬಲ ಲಿಂಗಾಯತರು. ಅವರನ್ನ ಸೆಳೆಯಲಿಕ್ಕೆ ಪ್ರಧಾನಮಂತ್ರಿಗಳು ಹಾಗೂ ಅಮಿತ್ ಶಾ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಬಲ ಸಮುದಾಯ ಒಂದು ಪಕ್ಷಕ್ಕೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥದ್ದು ಕ್ಲೀನ್ ಆಗಿ ಗೊತ್ತಿದೆ ಅವರಿಗೆ. ಇನ್ನ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಮತಬೇಟೆಯನ್ನ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತದೆ. ಯಾಕೆ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ ಅವರ ಹೆಸರನ್ನ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಅವರಿಗೆ ಅನ್ಯಾಯ ಮಾಡಿದೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಆ ಮೂಲಕ ಮತಬೇಟೆಯನ್ನ ಮಾಡಿ ಅಂತ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ರಣತಂತ್ರವನ್ನ ಮಾಡಲಾಗ್ತದೆ. ಸಿಎಂ ಜೊತೆ ಪ್ರಚಾರಕ್ಕೆ ತೆರಳಲಿಕ್ಕೆ ಬಿಎಸ್ವೈಗೆ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ ಯಡಿಯೂರಪ್ಪನವರು ಮಾಸ್ ಲೀಡರ್, ಅವರ ಅನಿವಾರ್ಯತೆ ತುಂಬಾ ದೊಡ್ಡದಾಗಿ ಬೇಕಾಗಿರುವಂತದ್ದು ಬಿಜೆಪಿಗೆ. ಯಾವ ರೀತಿಯಾಗಿ ಅವರನ್ನ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿರುವಂತದ್ದು, ಹಾಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾರ್ನಹಳ್ಳಿ ಭಾರತೀಯ ಜನತಾ ಪಕ್ಷಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಅನಿವಾರ್ಯ ಆಗಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿಯುವಾಗ ಅವರು ಒಟ್ಟಾರೆ ಕಣ್ಣೀರ್ ಹಾಕಿ ಅಧಿಕಾರದಿಂದ ಇಳಿದ್ರು ಮತ್ತು ಇಳಿಸಿದ್ರು ಅನ್ನೋದು ಕಾಂಗ್ರೆಸ್ನ ಆರೋಪ ಆಗಿರುವಂತದ್ದು. ಮತ್ತೊಂದು ಕಡೆ ಈಗ ಅವರು ಏನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರುವಂತದ್ದು ಮತ್ತು ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರು ಕೂಡ ಅವರ ಮಗ ಬಿ.ಒ. ವಿಜೇಂದ್ರನ್ ಕೂಡ ಅತಿ ದೊಡ್ಡ ಏನು ಹುದ್ದೆಯನ್ನು ಕೊಟ್ಟು ಆತನನ್ನ ಅವರ ಮಗನನ್ನ ಎಲ್ಲ ಒಂದ್ ಕಡೆ ಸರ್ಕಾರದಲ್ಲಿ ತೊಡಸ್ಕೊಳ್ಳೋದು ಕೂಡ ಡೌಟ್ ಆಗಿರುವಂತದ್ದು. ಜೊತೆಗೆ ಎಲ್ಲ ಒಂದ್ ಕಡೆ ಆಂಟಿ ಇನ್ಕಮಿನ್ಸ್ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಮತ್ತೆ 2023ರಲ್ಲಿ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಮತ್ತೆ 2024ರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ 25 ಸ್ಥಾನಗಳನ್ನ ಗೆಲ್ಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಹಾಗಾಗಿ ಲೆಕ್ಕಾಚಾರ ಯಾವುದೇ ಕಾರಣಕ್ಕೂ ಉಲ್ಟಾ ಆಗ್ಬಾರ್ದು ಅಂತ ಹೇಳಿದ್ರೆ ಅದು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಕೂಡ ಅವಲಂಬಿಸಬೇಕು ಮತ್ತು ಅವರನ್ನ ಕೆಲವೊಂದ್ ಕಡೆ ಪಕ್ಷದೊಳಗೆ ಹೆಚ್ಚು ಬಳಸ್ಕೊಳ್ಬೇಕು ಅನ್ನೋದು ಹೈಕಮಾಂಡ್ ನ ಪ್ಲಾನ್. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಕೆಲವೊಂದ್ ಕಡೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿಗೊಂಡಿರುವುದರಿಂದ ವೀರಶೈವ ಲಿಂಗಾಯತ ಮತಗಳೇ ಭಾರತೀಯ ಜನತಾ ಪಕ್ಷದ ಭದ್ರ ಬುನಾದಿ ಮತ್ತು ಭದ್ರ ಬುನಾದಿಯ ಮತಗಳು ಕೂಡ ಹೌದು. ಹಾಗಾಗಿ ಈ ಭದ್ರ ಬುನಾದಿಯ ಮತಗಳು ಯಾವುದೇ ಕಾರಣಕ್ಕೂ ಛಿದ್ರ ಆಗ್ಬಾರ್ದು, ಅದು ರಾಷ್ಟ್ರೀಯ ಕಾಂಗ್ರೆಸ್ ನ ಪಾಲಾಗಬಾರ್ದು ಎಂಬುದು ಬಿಜೆಪಿ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚು ಬಳಸ್ಕೊಳ್ಬೇಕು. ಆ ಮುಖಾಂತರ ಲಿಂಗಾಯತ ನನಗೆ ಅನ್ಯಾಯ ಬಿಜೆಪಿ ಹೈಕಮಾಂಡ್ ನನಗೆ ಅನ್ಯಾಯ ಮಾಡಿಲ್ಲ ಅನ್ನೋ ಮುಖಾಂತರ ನಿಜಲಿಂಗಪ್ಪ ಮತ್ತು ವೀರೇಂದ್ರ ಪಾಟೀಲ್ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಬೇಕೆಂಬುದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಲಿಂಗಾಯತ ಕ್ಷೇತ್ರಗಳಿಗೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಪುತ್ರ ಬಿ. ವಿಜೇಂದ್ರ ಅವರು ಹೆಚ್ಚು ರೌಂಡ್ಸ್ ಹಾಕಬೇಕು ಮತ್ತು ಲಿಂಗಾಯತ ಮಠ ಮಾನ್ಯಗಳಿಗೆ ಹೆಚ್ಚು ಭೇಟಿಗಳನ್ನು ಕೊಡಬೇಕು. ಆ ಮುಖಾಂತರ ಲಿಂಗಾಯತ ಮತಗಳು ಎಲ್ಲೂ ಕೂಡ ಅದು ವರ್ಗಾವಣೆ ಆಗಬಾರ್ದು ಎಂಬುದು ಬಿಜೆಪಿಯ ಉದ್ದೇಶ ಆಗಿರುವಂತ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರನ್ನ ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚು ಬಳಸ್ಕೊಳ್ಬೇಕಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರಿಗೆ ರಾಜ್ಯದ ಯಾವುದೇ ಭಾಗದಲ್ಲೂ ಕೂಡ ಹೋಗ್ಲಿಕ್ಕೆ ಅವರಿಗೆ ಏನು ಮುಕ್ತ ಅವಕಾಶವನ್ನು ಕೊಟ್ಟಿರುವಂತದ್ದು ಮತ್ತು ಲಿಂಗಾಯತ ಕ್ಷೇತ್ರಗಳಲ್ಲಿ ಹೆಚ್ಚು ಓಡಾಡುವಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.